ವೀಕ್ಷಕರೇ, ನಾವಿವತ್ತು ನೋಡಿಕೊಟ್ಟಿರೋದು ಈ ದುಡ್ಡಿಂದ ಏನೇನಾಗತ್ತೆ ಅನ್ನೋದು ಒಂದು ಸಣ್ಣ ಸ್ಟೋರಿ. ಹಿತೇಶ್ ಬೂರ್ಸಾಲ ಅವರ ಪತ್ನಿ ವೈಶಾಲಿ ಬೂರ್ಸಾಲ ಇಬ್ರು ಕೂಡ ಗುಜರಾತ್ನ ವಲ್ಸಾದ್ ಎಂಬಲ್ಲಿ ವಾಸ ಇರ್ತಾರೆ. ಈ ವೈಶಾಲಿ ಬೂರ್ಸಾಲ ಅನ್ನೋರು ಒಬ್ರು ಈ ಗರ್ಭಶೈಲಿಯ ಸಿಂಗರ್ ಆಗಿರ್ತಾರೆ. ಹಾಗೆ ಹಿತೇಶ್ ಅವರು ಗಿಟಾರಿಸ್ಟ್ ಆಗಿರ್ತಾರೆ. ಎಷ್ಟೊಂದು ಸರಿ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇರ್ತಾರೆ. ಹಾಗೆ ಈ ವೈಶಾಲಿ ಅವರು ದೇಶ ವಿದೇಶದಲ್ಲೂ ಕೂಡ ಅವರ ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇರ್ತಾರೆ. ಇಬ್ರು ಮದುವೆ ಆಗಿ 11 ವರ್ಷ ಆಗಿರುತ್ತೆ. ಇಬ್ರು ಮಕ್ಕಳು ಕೂಡ ಇರ್ತಾರೆ. ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಕೂಡ ಇರೋದಿಲ್ಲ. 2022 ಆಗಸ್ಟ್ 27 ಹಿತೇಶ್ ಎಂದಿನಂತೆ ಮನೆಗೆ ಬರ್ತಾರೆ. ಆದರೆ ಎಲ್ಲೂ ಕೂಡ ವೈಶಾಲಿ ಕಾಣಿಸೋದಿಲ್ಲ. ಎಷ್ಟು ಕಾಲ್ ಮಾಡಿದ್ರು ಕೂಡ ಕಾಲ್ ರಿಸೀವ್ ಮಾಡೋದಿಲ್ಲ. ಎಲ್ಲೋ ಸ್ನೇಹಿತರು ಮನೆಗೆ ಹೋಗಿರಬೇಕು ಅಂತ ಅಂದ್ಕೊಂಡಂಥ ಹಿತೇಶ್ ಸುಮ್ಮನಾಗ್ತಾರೆ. ಹಾಗೆ ಸಂಜೆ ಆದರೂ ಬರ್ದಲ್ಲೇ ಹೋದಾಗ ಗಾಬರಿ ಆಗೋದಕ್ಕೆ ಶುರುವಾಗತ್ತೆ. ವೈಶಾಲಿ ಅವರ ಸ್ನೇಹಿತರು ನೆಂಟರು ಎಲ್ಲರಿಗೂ ಫೋನ್ ಮಾಡಿ ಕೇಳ್ತಾರೆ. ಆದರೆ ಯಾರೂ ಕೂಡ ಇಲ್ಲಿ ವೈಶಾಲಿ ಬಂದಿಲ್ಲ ಅಂತಾನೆ ಹೇಳ್ತಾರೆ. ಹಿತೇಶನೇ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಎಷ್ಟು ಹುಡುಕಿದ್ರೂ ಎಲ್ಲೂ ಕೂಡ ವೈಶಾಲಿ ಸಿಗೋದಿಲ್ಲ. ಆಗ ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಮಾರನೇ ದಿನವೇ ಪೊಲೀಸವರು ತನಿಖೆ ಶುರು ಮಾಡ್ತಾರೆ. ತನಿಖೆ ಶುರು ಮಾಡಿದಂಥ ಪೊಲೀಸರಿಗೆ ಸಂಜೆ ವೇಳೆಗೆ ಕಾಲ್ ಬರುತ್ತೆ. ಸರ್, ಪಾರ್ ನದಿ ಬಳಿ ಒಂದು ಬೆಲೆನೋ ಕಾರ್ ನಿಂತಿದೆ. ಅದರಲ್ಲಿ ಒಬ್ಳು ಮಹಿಳೆ ಅನ್ಕಾನ್ಶಿಯಸ್ ಆಗಿ ಇದ್ದಾರೆ, ಬೇಗ ಬನ್ನಿ ಅಂತ. ಆ ಘಟನಾ ಸ್ಥಳ ಆ ಪೊಲೀಸ್ ಸ್ಟೇಷನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅದು ಪಾರ್ಡಿ ತಾಲೂಕಿನ ಪಾರ್ ನದಿ. ಘಟನಾ ಸ್ಥಳಕ್ಕೆ ಬಂದಂಥ ಪೊಲೀಸರು ಕಾರ್ ಬಳಿ ಹೋದಾಗ ಕಾರ್ನ ಹಿಂದಿನ ಸೀಟ್ನಲ್ಲಿ ಮಹಿಳೆ ಶವ ಇರುತ್ತೆ. ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಮೂರ್ಛೆ ಹೋಗಿಲ್ಲ, ಅವರು ಸಾವನ್ನಪ್ಪಿದ್ದಾರೆ ಅಂತ. ಹಾಗೆ ಅದು ಬೇರೆ ಯಾರೂ ಅಲ್ಲ, ನಿನ್ನೆ ಮಿಸ್ ಆಗಿರುವಂತಹ ವೈಶಾಲಿ ಬೂರ್ಸಾಲ ಅವರು. ಅಲ್ಲಿ ನೋಡಿದಂಥ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಆದರೆ ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕತ್ತು ಹಿಸುಕಿ ಇಲ್ಲ ಉಸಿರುಗಟ್ಟಿ ಸಾಯಿಸಿದ್ದಾರೆ ಅಂತ ರಿಪೋರ್ಟ್ ಹೇಳುತ್ತೆ. ಹಾಗೆ ವೈಶಾಲಿ ಅವರ ಕಾರ್ ಕೀ ಮತ್ತು ಫೋನ್ ಮಿಸ್ ಆಗಿರುತ್ತೆ. ತನಿಖೆ ಶುರು ಮಾಡಿದಂಥ ಪೊಲೀಸವರು ಮೊದಲನೇದಾಗಿ ಹಿತೇಶ್ ಬೂರ್ಸಾಲ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಹಾಗೆ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅವ್ರ ಎಲ್ಲ ಸ್ನೇಹಿತರ ವಿವರಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ನಂತರ ಅವರು ಹೋಗಿರುವಂಥ ಎಲ್ಲ ಜಾಗಗಳಲ್ಲಿ CCTV ಕ್ಯಾಮ್ರಾನ ಚೆಕ್ ಮಾಡ್ತಾರೆ. ವೈಶಾಲಿ ಅವರು ಅವ್ರ ಬ್ಲೂ ಕಲರ್ ಕಾರ್ನಲ್ಲಿ ಹೋಗಿರೋದು CCTVಗಳಲ್ಲಿ ರೆಕಾರ್ಡ್ ಆಗಿರುತ್ತೆ. ಆದರೆ ಅವರು ಎಲ್ಲಿಗೆ ಹೋಗಿದ್ದಾರೆ, ಯಾರನ್ನ ಮೀಟ್ ಆಗಿದ್ದಾರೆ ಅಂತ ಮಾತ್ರ ಗೊತ್ತಿರೋದಿಲ್ಲ. ವೈಶಾಲಿ ಅವರ ಕಾಲ್ ರೆಕಾರ್ಡ್ನ ಚೆಕ್ ಮಾಡಿದಾಗ ಅವರು ಕೊನೆಯದಾಗಿ ಬಬಿತಾ ಕೌಶಿಕ್ ಎನ್ನುವರ ಜೊತೆ ಮಾತನಾಡಿರೋದು ಅಂತ ಗೊತ್ತಾಗತ್ತೆ. ಬಬಿತಾ ಕೌಶಿಕ್ ಅವ್ರನ್ನ ವಿಚಾರಣೆ ಮಾಡಿದಾಗ ಹೌದು, ಅವಳು ನನ್ನ ಸ್ನೇಹಿತೇನೆ, ಆದರೆ ನಾವು ಮೀಟ್ ಮಾಡಿ ತುಂಬ ದಿನ ಆಗಿದೆ, ಒಂದು ಪಾರ್ಟಿನಲ್ಲಿ ನಾವಿಬ್ಬರು ಮೀಟ್ ಆಗಿದ್ವಿ ಅಂತ ಹೇಳ್ತಾರೆ. ಪೊಲೀಸ್ ಅವ್ರಿಗೆ ಬಬಿತಾ ಮೇಲೆ ಅನುಮಾನ ಇರುತ್ತೆ. ಹಾಗಾಗಿ ಅವರು ಇಬ್ಬರು ಟವರ್ ಲೊಕೇಶನ್ನ ತೆಗೆಸ್ತಾರೆ. ನೋಡಿದ್ರೆ ಇಬ್ರದ್ದು ಒಂದೇ ಲೊಕೇಶನ್ನಲ್ಲಿ ಲೊಕೇಟ್ ಆಗಿರುತ್ತೆ. ವೈಶಾಲಿ ಸಾವನ್ನಪ್ಪಿದ ದಿನ ಬಬಿತಾ ಎಲ್ಲೆಲ್ಲಿ ಓಡಾಡಿದ್ದಾರೆ, ಎಲ್ಲಿ ಹೋಗಿ ಬಂದಿದ್ದಾರೆ ಅಂತ ಅವ್ರ ಮನೆ ಹತ್ರ ಇರುವಂಥ ಎಲ್ಲ CCTV ಕ್ಯಾಮ್ರಾದಲ್ಲೂ ಚೆಕ್ ಮಾಡ್ತಾರೆ. ಹಾಗೆ ಬಬಿತಾ ಅವರು ಅವ್ರ ಮನೆಯಿಂದ 1 ಕಿಲೋಮೀಟರ್ವರೆಗೂ ಅವ್ರ ಬೈಕಲ್ಲಿ ಹೋಗಿ ಅಲ್ಲಿಂದ ಬೇರೆ ಆಟೋ ಇಟ್ಕೊಂಡು ಹೋಗಿರೋದು ಅವ್ರಿಗೆ ಗೊತ್ತಾಗತ್ತೆ. ಬಬಿತಾನ ಎನ್ಕ್ವೈರಿ ಮಾಡಬೇಕು ಅಂದ್ಕೊಂಡಿರುವಂಥ ಪೊಲೀಸರಿಗೆ ಅದು ಸುಲಭವಾಗಿರೋದಿಲ್ಲ. ಯಾಕಂದರೆ ಬಬಿತಾ 8 ತಿಂಗಳು ಗರ್ಭಿಣಿಯಾಗಿರ್ತಾಳೆ. ಆಗಲೇ ಬಬಿತಾಗೆ ಒಂದು ಮಗು ಕೂಡ ಇರುತ್ತೆ. ಹೇಗಾದರೂ ಮಾಡಿ ಬಬಿತಾ ಕೈಯಲ್ಲೇ ಸತ್ಯ ಬಾಯಿ ಬಿಡಿಸ್ಬೇಕು ಅಂದ್ಕೊಂಡಂಥ ಪೊಲೀಸರು ಸೂಕ್ಷ್ಮವಾಗಿ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ. ಪೊಲೀಸ್ ಅವರು ಈ ಕೇಸ್ಗೆ ಸಂಬಂಧಪಡದ 2 ವ್ಯಕ್ತಿಗಳ ಫೋಟೋ ತಗೊಂಡು ಬಂದು ಬಬಿತಾಗೆ ತೋರಿಸ್ತಾರೆ. ವೈಶಾಲಿ ಅವರ ಕೊಲೆ ಕೇಸ್ನಲ್ಲಿ ಇವರಿಬ್ಬರು ಸಸ್ಪೆಕ್ಟ್ ಅಂತ. ಆಗ ಬಬಿತಾ ಕೂಡ ಪೊಲೀಸ್ ಅವ್ರಿಗೆ ಹೇಗೂ ಇವರಿಬ್ಬರ ಮೇಲೆ ಅನುಮಾನ ಇದೆ, ನಾನು ಬಚಾವಾಗ್ಬೋದು ಅಂತ. ಹಾಂ ಸರ್, ನಾನು ವೈಶಾಲಿ ಜೊತೆ ಇವ್ರನ್ನ ನೋಡಿದ್ದೆ ಅಂತ ಹೇಳ್ತಾಳೆ. ಆಗ ಪೊಲೀಸ್ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಈ ಬಬಿತಾನೇ ವೈಶಾಲಿಗೆ ಏನೋ ಮಾಡಿದಾಳೆ ಅಂತ. ಲೇಡಿ ಪೊಲೀಸ್ ಬಂದು ಬಬಿತಾನ ಕಸ್ಟಡಿಗೆ ತಗೊಳ್ತಾರೆ. ಸ್ವಲ್ಪ ಜೋರು ಮಾಡಿ ಕೇಳಿದಾಗ
ಬಬಿತಾ ಕೌಶಿಕ್ ಒಪ್ಕೊಳ್ತಾರೆ ವೈಶಾಲಿನ ಅವರೇ ಕೊಲೆ ಮಾಡಿಸಿದ್ದು ಅಂತ. ಬಬಿತಾ ಮತ್ತು ವೈಶಾಲಿ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಬಬಿತಾ ವೈಶಾಲಿ ಅವ್ರ ಹತ್ರ 25 ಲಕ್ಷ ಸಾಲ ಪಡೆದಿರ್ತಾರೆ. ಹಾಗೆ ಕೇಳಿದಾಗ ಕೊಡೋದಾಗಿ ಒಪ್ಕೊಂಡಿರ್ತಾರೆ. ವೈಶಾಲಿ ಸಾವನ್ನಪ್ಪುವ ಸ್ವಲ್ಪ ದಿನದ ಹಿಂದೆ ನನಗೆ 25 ಲಕ್ಷ ದುಡ್ಡು ಬೇಕು, ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಸಾಲನ ವಾಪಸ್ ಕೇಳ್ತಾರೆ. ಬಬಿತಾ ಆಯಿತು ಕೊಡ್ತೀನಿ ಅಂತ ಹೇಳ್ತಾರೆ, ಆದರೆ ಕೊಟ್ಟಿರೋದಿಲ್ಲ. ಮತ್ತೆ ವೈಶಾಲಿ ದುಡ್ಡನ್ನ ಕೇಳಿದಾಗ ಬಬಿತಾ ಹತ್ರ ದುಡ್ಡಿರೋದಿಲ್ಲ. ಅದಕ್ಕೆ ಬಬಿತಾ ಒಂದು ಪ್ಲ್ಯಾನ್ ಮಾಡ್ತಾಳೆ. ಬಬಿತಾ ತನ್ನ ಫೇಸ್ಬುಕ್ ಫ್ರೆಂಡಿಗೆ ಹೇಳಿ ಇಬ್ಬರು ಹಂತಕರನ್ನ ರೆಡಿ ಮಾಡ್ಕೊಳ್ತಾಳೆ. ಹಾಗೆ ವೈಶಾಲಿಗೆ ಕರೆ ಮಾಡಿ 25 ಲಕ್ಷ ದುಡ್ಡು ಕೊಡೋದಾಗಿ ಹೇಳಿ ಕರೆಸ್ಕೊಳ್ತಾರೆ. ವೈಶಾಲಿ ಬಬಿತಾ ಹೇಳಿರುವಂತಹ ಡೈಮಂಡ್ ಫ್ಯಾಕ್ಟ್ರಿ ಅನ್ನೋ ಅಡ್ರೆಸ್ಸಿಗೆ ಬರ್ತಾರೆ. ಬಬಿತಾ ಹಾಗೂ ಸುಪಾರಿ ಹಂತಕರು ಮೊದಲೇ ಬಂದು ಆ ಸ್ಥಳದಲ್ಲಿರ್ತಾರೆ. ಬಬಿತಾ ಮೊದಲಿಗೆ ವೈಶಾಲಿ ಅವ್ರ ಕಾರ್ಗೆ ಹೋಗಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ನಂತರ ಇಬ್ಬರು ಸುಪಾರಿ ಹಂತಕರು ಬಂದು ಕಾರ್ ಹತ್ಕೊಳ್ತಾರೆ. ಹಾಗೆ ವೈಶಾಲಿನ ಒಂದು ವೇಲ್ನಲ್ಲಿ ಉಸಿರುಗಟ್ಟಿ ಸಾಯಿಸ್ತಾರೆ. ಸಾಯಿಸಿದ ನಂತರ ಹಿಂದೆ ಸೀಟ್ನಲ್ಲಿ ಕೂರಿಸಿ ಆ ಕಾರ್ನ ತಗೊಂಡೋಗಿ ಪಾರ್ ನದಿ ಬಳಿ ಬಿಟ್ಟು ಬರ್ತಾರೆ. ಮತ್ತು ಕೀನ ಆ ಹಂತಕರು ತಗೊಂಡು ಹೋಗಿರ್ತಾರೆ. ಈ ಬಬಿತಾ ಕೌಶಿಕ್ ಆ ಸುಪಾರಿ ಹಂತಕರಿಗೆ 8 ಲಕ್ಷ ಕೊಟ್ಟು ವೈಶಾಲಿನ ಸಾಯಿಸ್ತಾರೆ. ಅದೇ 8 ಲಕ್ಷ ಕೊಟ್ಟು ವೈಶಾಲಿಗೆ ಇನ್ನು ಬಾಕಿ ಹಣ ಕೊಡ್ತೀನಿ ಅಂತ ಹೇಳಿದಿದ್ರೆ ಇವತ್ತು ವೈಶಾಲಿನೂ ಇರ್ತಾಯಿದ್ರು, ಬಬಿತಾನು ಎಲ್ಲರಂತೆ ಜೀವನ ಮಾಡ್ಬೋದಾಗಿತ್ತು. ವೀಕ್ಷಕರೇ, ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಕೊಡಿ. ನನಗೆ ಮುಂದೆ ಮಾಡೋ ವಿಡಿಯೋಗಳಿಗೆ ಇದು ಇನ್ಸ್ಪಿರೇಷನ್ ಆಗುತ್ತೆ. ಥ್ಯಾಂಕ್ ಯು.